ಗುಡ್ ಮಾರ್ನಿಂಗ್ ಎವ್ರಿ ಒನ್. ಹಾಯ್, ಎಲ್ಲರೂ ಹೆಂಗಿದ್ದಾರೆ ಇವತ್ತು? ವಾಸ್ ದ ಡೇ ಟುಡೇ? ಇವತ್ತು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಏನು ಮಾಡಬೇಕು ಅಂತ ನಮ್ಮ ವಿಸ್ಕಿಂಗ್ ನೋಡಿ. ಈ ನಾಸ್ ವಾಟ್ ಹಿ ವಾಂಟ್ಸ್. ನೋಡಿ ಹೆವಿ ಇದು ಮಾಡ್ತಾನೆ ಅಂತ, ಹೆವಿ ಅಟೆನ್ಷನ್ ಇದು ಮಾಡ್ತಾನೆ ಅವನು. 5 ವರ್ಷ ಈಗ ಜುಲೈ 19ಗೆ 5 ವರ್ಷ. ಹುಟ್ಟಿದ ನೆಕ್ಸ್ಟ್ ದಿನನೇ ನೋಡ್ಕೊ ಬರಕ್ಕೆ ಹೋಗಿದ್ದೆ ಅವನ ಗೊತ್ತಾ, ಅವ್ರ ಅಮ್ಮ ಹತ್ರ. ಇವನೇ ಫಸ್ಟ್ ಹುಟ್ಟಿದ್ದು. ಅವಾಗ ಎಷ್ಟು ಆಗ್ಬಿಟ್ಟು ಗೊತ್ತಾ, ಊಟಕ್ಕಿಂತ ಮುಂಚೆನೇ ಹೇಳಿದ್ದೆ ನನಗೆ ವಿಸ್ಕಿ ಇದು ಗಂಡು ನಲ್ಲಿ ಊಟ ಗಂಡು ಬೇಕಂತ. ಅಷ್ಟು ನೋಡಿದ್ರೆ ಹುಟ್ಟಿದಾಗ ಅವನು ಇಷ್ಟು ಅಪ್ಪಗೆ ಗುಂಡು ಇದ್ದ. ಮತ್ತೆ ಹುಟ್ಟಿದ್ದಲ್ಲ ಇವನೊಬ್ಬನೇ ಇದ್ದಿದ್ದು. ಆ್ಯಕ್ಚುಲಿ ಇವನೊಬ್ಬನೇ ಗಂಡಾಗಿ ಬಂದಿದ್ದು. ಏನು 2 ಹೆಣ್ಣು ಕಿರಣ ಹತ್ರ ಇದೆ, ಇಲ್ಲ ನನ್ನ ಫ್ರೆಂಡ್ ಹತ್ರ ಇದೆ. ಹೇಳ್ಬೇಕಂದ್ರೆ ಮುಂಚೆ ಜಾಮೂನ್ ಚಪ್ಪಟ್ನ ಮುದ್ದು ಮಾಡ್ಬೇಕಂತ ಅನಿಸ್ತಿಲ್ಲ ನೋಡಿದ್ರೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಾವು ಎಲ್ಲ ಜಾಮೂನ್ ಚಪ್ಪಟ್ ನೋಡಿದ್ರಲ್ಲ, ಯಾವಾಗ ನೋಡೋ ಅಂತ ಬಗ್ಲೋದು, ಅದು ಮಾಡೋದು ಇದು ಮಾಡೋದು. ಅದನ್ನ ಯಾವತ್ತೂ ನನಗೆ ಅದ್ರ ಕಡೆ ಇದೇ ಒಂದಿಲ್ಲ ಅಟ್ಯಾಚ್ಮೆಂಟ್ ಆಗಿರ್ಬೋದು. ಇಲ್ಲ ಅಂತ ನನಗೆ ತೊಗೋಬೇಕಂತ ಅನಿಸ್ಬೇಕಂತ ಅನಿಸಿರ್ಲಿಲ್ಲ ನನಗೆ ತೊಗೋಬೇಕಂತ. ಬಟ್ ಏನಂದರೆ ಒಂದಿನ ನಮ್ಮಣ್ಣ ಅದು ನಾಯಿ ಅವ್ರದ್ದು ಕೆನಲಿದೆ. ಸೊ ಅಲ್ಲಿ ಒಂದು ನಾಯಿನ ಇಲ್ಲಿ ನನ್ನ ಹತ್ರ ಕೊಟ್ಟಿದ್ರು ಸ್ವಲ್ಪ ದಿನ ನೋಡ್ಕೊಳ್ಳೋಕ್ಕೆ ಅಂತ. ನಾನು ಡೈಲಿ ನೋಡ್ಕೊತಿದ್ದೆ. ಆಲ್ಮೋಸ್ಟ್ 4-5 ದಿನ ನೋಡಿಕೊಂಡೆ. ಹೇಗಾಗೋಯ್ತು ಅದು ಚಿಕ್ಕ ಹೂ ಮರಿ, ಇನ್ನೂ ಎಷ್ಟು 45 ದಿನ 50 ದಿನದ ಮರಿ. ನೋಡೋದ್ರಿಂದ ತುಂಬ ಆಸೆ ಆಗೋಯ್ತು. ಯಾಕಂದರೆ ಅದು ಇಷ್ಟು ಮಾತಾಡೋನು ಗೊತ್ತಾಯ್ತು, ಚೆನ್ನಾಗಿ ಮಾತು ಕೇಳೋನು, ಹಿಂದೆ ಓಡ್ಬೋನು. ರಾಕಿ ಅಂತ ಅವನ ಹೆಸರು. ತುಂಬ ಇಷ್ಟ ಆಗ್ಬಿಡ್ತು. ಅವಾಗ ನಾನು ಡಿಸೈಡ್ ಮಾಡಿದ್ರು ತೊಗೋಬೇಕು, ಮುಂಚೆ ತೊಗೋಬೇಕಂತ. ಏನಪ್ಪ ಆವಾಗಿಂದ ನನಗೆ ಡಾಗ್ದು ಸ್ವಲ್ಪ ಇದಾಗೋಯ್ತು. ಅವಾಗಿಂದ ವಿಸ್ಕಿ ತೊಗೊಂಡೆ. ಅವಾಗಿಂದನೂ ನೋಡಿ ಇನ್ನೊಂದು ನಾಯಿ ತೊಗೋಬೇಕಂತ ಆಸೆ ಇದೆ. ಬಟ್ ಸದ್ಯದಲ್ಲಿಲ್ಲ, ನೋಡೋಣ. ನನಗೆ ಇನ್ನೊಂದು ಯಾವ್ದು ನಾಯಿ ತೊಗೋಬೇಕಂದ್ರೆ ಗೋಲ್ಡನ್ ರಿಟ್ರೀವರ್ ತೊಗೋಬೇಕಿಲ್ಲ ಅಂದರೆ ಹಸ್ಕಿ ತೊಗೋಬೇಕಂತ ಆಸೆ ಇದೆ. ನಿಮ್ಗೆ ಯಾವ ನಾಯಿ ಇಷ್ಟ? ಅದು ನಿಮ್ಮ ಹತ್ರ ನಾಯಿ ಇದೆಯಾ ಹೇಳಿ ನೋಡೋಣ. ಕಮೆಂಟ್ ಮಾಡಿ, ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಐ ಲವ್ ಟು ಸಿ ಆಲ್ ಯುವರ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್. ನಮ್ಮನೆ ಬೆಕ್ಕು ಓಡಾಯಿತು. ಬಟ್ ಬೆಕ್ಕು ಅದೇನಾಯ್ತು ಗೊತ್ತಿಲ್ಲ, ಒನ್ ಡೇ ಇಟ್ ವೆಂಟ್ ಔಟ್ ಅಂದ್ ಮತ್ತೆ ವಾಪಸ್ ಬರಲೇ ಇಲ್ಲ. ಮನೇಲಿ ಮರಿ ಹಾಕ್ಬಿಟ್ಟು ಹೋಗ್ಬಿಟ್ಟಿತ್ತು ಗೊತ್ತಾ. ಅಷ್ಟು 4 ಮರಿ ಹಾಕಿತ್ತು. ಇನ್ನಷ್ಟು ಚಿಕ್ಕದು ಕಣ್ಣು ಬಿಡೋಕ್ಕಾಗ್ತಿಲ್ಲ ಆ ಮರಿಗಳು. ಬಟ್ ಅದು ಆಚೆ ಹೋಗಿದ್ದು ವಾಪಸ್ ಬರಲಿಲ್ಲ. ಅದು ಮೇ ಬಿ ಆಚೆ ಹೋದಾಗ ಏನೋ ಆಯ್ತು ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ವಾಪಸ್ ಬರಲಿಲ್ಲ. ಆ ಮರಿಗಳನ್ನೂ ಉಳಿಸ್ಕೊಳಕ್ಕೆ ಆಗಲಿಲ್ಲ. ನಾನು ಇಂಜೆಕ್ಷನಲ್ಲಿ ಹಾಲನ್ನ ತಂದು ಕುಡ್ಸೋಕ್ಕೆಲ್ಲ ಟ್ರೈ ಮಾಡಿದೆ, ಇಂಜೆಕ್ಷನ್ ಟ್ಯೂಬಲ್ಲಿ. ಕೊನೆಗೆ ಬದುಕಲಿಲ್ಲ. ಎಲ್ಲ ಪಾಪ ಮಣ್ಣು ಮಾಡಬೇಕಾಯ್ತು. ಬೇಜಾರಾಯಿತು. ಏನು ಮಾಡೋಣ ಪಾಪ, ಅದೆಲ್ಲಿ ಏನಿದೆಯೋ. ಬಟ್ ಎಸ್, ನನಗೂ ನಾಯಿ ಕ್ಯಾಟ್ಸ್ ಅಂದ್ರೂ ಇಷ್ಟ. ನನಗೆ ಸ್ವಲ್ಪ ಹೊತ್ತಲ್ಲಿ ಜಿಮ್ಗೆ ಹೋಗ್ಬೇಕಿತ್ತು. ಅವಾಗ ಬಂದು ಓದ್ಕೋಬೇಕು. ನಾಳೆ ಒಂದು ಎಕ್ಸಾಮ್ ಇದೆ. ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ತಿರುವಣ್ಣಾಮಲೈ ಅರುಣಾಚಲ ಟೆಂಪಲ್ ಸಖತ್ತಾಗಿರುತ್ತೆ. ಬರೀ ನೋಡೋಣ. ಇವಾಗ ದ್ರೋಗ ಆಯ್ತು, ಕಾಯ್ತಾ ಇದ್ದೀನಿ. ದ್ರೋ ಬಂದ ತಗೋಣ ಜಿಮ್ಗೆ ಹೋಗ್ಬೇಕು. ನಮ್ಮ ಬಂತು ಜಿಮ್ಮಿಂದ ಇವಾಗ. ನಾನು ಬೆಳಗ್ಗೆ 5 ಗಂಟೆ ಮಧ್ಯಾಹ್ನ 5 ಗಂಟೆಗೆ ಹೋಗಿ ಮುಗಿಸ್ಕೊಂಡು ಜಿಮ್ ಬಂದೆ. ನಮ್ಮ ಇವಾಗ ಹೋಗೋರೆ ಬಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವ ನಾವು? ಏನಾದ್ರು ತಿನ್ಸ ನನ್ನ ಮಗನ್ಗೆ ಪಾಪ ಕೂತಿ ಬೇಜಾರಾಗದೆ. ಜಿಮ್ ಎದುರುಗಡೆ ತಿಂತಾ ಇದ್ರು. ನನ್ನ ಒಂದ್ಸತಿಗೂ ಹಿಂಗೆ ಎತ್ತಿ ನೋಡ್ಲಿಲ್ಲ ಕತ್ತ. ನೋಡ್ಬಿಟ್ರ ಇವರು ತಿಂತವ್ರೆ. ಕೊನೆಗೆ ನಮ್ಮಮ್ಮ ಮೇಲ್ಗಡೆ ಇದೆ. ನಮ್ಮಮ್ಮ ಒಂಚೂರು ಕೊಡೋಣ ಅಂತ ಮನಸ್ಥಿತಿನೇ ಇಲ್ಲ. ಇಬ್ರು ತಿಂತಾವ್ರೆ. ಅದು ಬೇರೆ ಪಾರ್ಸಲ್ ಬೇರೆ ತಗೊಂಡ್ ಬರ್ತಾವ್ರೆ. ಪಾರ್ಸಲ್ ನೀನೇನು ರೋಲ್ ಇಟ್ಕೊಂಡು ತಿಂತಿದ್ದಲ್ಲ, ನನ್ಗೆ ಅಲ್ಲಿ ಕಾಣಿಸಲ್ಲ ಅನ್ಕೊಂಡ. ನೋಡಿದೆ ನಿಮ್ಗೆ ಇವಾಗ ಫೋನ್ ಮಾಡಿದಾಗ ಹೇಳಂತಿದೆ, ಅಮ್ಮ ನಂಗೆ ಇನ್ನೊಂದು ತಗೊಬನ್ನಿ ಅಂತ ಹೇಳಾಗಿತ್ತು. ಕಟ್ ಮಾಡಿದ್ರಿ. ನಡೀರಿ ಇವಾಗ ಅಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕಂತೆ. ಏನ್ ತರಕಮ್ಮ ಹೊಲ್ಸ್ನೇನ ನೋಡಿ. ಲೈಟ್ ಹೆಂಗ್ ಬರ್ತಿದೆ ಇದು, ಎಣ್ಣೆ ಆಗಿದೆ ಅನ್ಸುತ್ತೆ. ತಗೊಬರಕ್ಕಿಂತ ಹೋಗ್ತಿದ್ದೀವಿ. ನಡೀರಿ ಹೋಗೋಣ. ಕ್ಲಿಪ್ಪಲ್ಲಿ ಹಾಕೊಂಡಿದ್ದೀನಿ ಕೂಲಾಗ. ಹೆಂಗೆ ಬಲ್ಲ ಕ್ಲಿಪ್ಪು? ಒಂದು ಮಟ್ಟೆ ಗುದ್ದ ಬಂದಿದೆ ಕೂಲು. ಸ್ವಲ್ಪ ದಿನ ಬಿಟ್ರೆ ವಾಪಸ್ ಒಂದು ಲೆವೆಲ್ ಬರುತ್ತೆ ನೋಡಿ. ಇವತ್ತು ಹೊಸ ಗೋಲ್ಕ ತಂದಿದ್ದೀನಿ ಸ್ಟಾರ್ಟ್ ಮಾಡೋದಕ್ಕೆ ಅಂತ. ಹೊಸ ಗೋಲ್ಕ ತಂದಿದ್ದೀನಿ. ಇಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ದುಡ್ಡು ಹಾಕೋದಕ್ಕೆ. ಟ್ರಿಪ್ಗೆ ಹೋಗೋಕ್ಕಾಗುತ್ತೆ ದುಡ್ಡು. ಈ ವರ್ಷ ನನಗೆ ಇದು ಸರ್ಫಿಂಗ್ ಕಲಿಬೇಕಂತ ಆಸೆ ಇದೆ. ಅದನ್ನ ಪೂರೈಸ್ತೀನಿ ಈ ಗೋಲ್ಕ ದುಡ್ಡಲ್ಲಿ. 8,000 ರೂಪಾಯಿ ಇದೆ. ಮುಲ್ಕಿ ವಿಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಫಿಂಗ್ ಹೇಳ್ಕೊಡ್ತಾರೆ. 8 ದಿನ ಏನೋ 6 ದಿನ ಏನೋ ಅಲ್ಲಿ ಹೋಗಿ ಕಲ್ತ್ಕೊಬರ್ತೀನಿ ಸರ್ಫಿಂಗ್. ಬನ್ನಿ ಹೋಗೋಣ. ಸೊ ಅಮ್ಮ ಫ್ರೆಂಡ್ ಮನೆಗೆ ಹೋಗಿ
ಏನದು ಏನಂತ ಯಾವಣ್ಣಂದ್ರೆ ಹಳಸನೆ ಹಣ್ಣು ಜಾಕ್ ಫ್ರೂಟ್ ತೊಗೊಂಡು ಇವಾಗ ಹಂಗೆ ಬರ್ತಾ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀವಿ. ನನಗೆ ಒಂದೊಂದು ಡಸ್ಟ್ಬಿನ್ ಬೇಕಿತ್ತು ಆ್ಯಕ್ಚುಲಿ ರೂಮ್ಗೆ. ಹೆಂಗಾಗಿದೆ ಅನ್ಬಿಟ್ಟು ಹಾಕೊಂಡು ಏನು ತೊಗೊಳಂಗಿಲ್ಲ, ಏನು ತಗೊಳಂಗಿಲ್ಲ. ಬರೀ ಡಸ್ಟ್ಬಿನ್. ಮತ್ತೆ ಹಾಲು ತೊಗೋಬೇಕು ಪ್ರೋಟೀನ್ಗೆ, ಒಂದು ಇಲ್ಲ ಹಾಲು ನೆನೆ ಕುಡ್ದೇ ಇಲ್ಲ ಪ್ರೋಟೀನ್. ಸೊ ಅದು ತೊಗೊಂಡು ತೊಗೊಳ. ಲಾಸ್ಟ್ ಟೈಮ್ ಒಂದೊಂದಿಗೆ ಬಂದು ಎಷ್ಟೊಂದು ಐಟಮ್ ತೊಗೊಂಡೋಗಿದ್ವಿ. ಈ ಸದ್ಯ ಹೆಂಗೆ ಆಗಲ್ಲ, ಬರೀ ಡಸ್ಟ್ಬಿನ್ ಹಾಲು ತೊಗೊಂಡು ವಾಪಸ್ ಮನೆಗೆ. ಮತ್ತೆ ಮಾಡಿರೋ ಚಪಾತಿ ಮತ್ತು ಮೊಟ್ಟೆ ಪಲ್ಯ ನೋಡಿ. ಮೊಟ್ಟೆಗಿಂತ ಜಾಸ್ತಿ ಬರೀ ಮೆಣಸಿನ್ಕಾಯಿ ಇದೆ. ಇಷ್ಟು ಮೊಟ್ಟೆ ಪಲ್ಯದಲ್ಲಿ ಎಷ್ಟು ಮೆಣಸಿನ್ಕಾಯಿ ಇದೆ ಅಂತ ಇರೋ ಮೊಟ್ಟೆ ಮೆಣಸಿನ್ಕಾಯಿನ ಇಲ್ಲಿ ನಮಗೆ ಹಾಕಿದ್ದಾರೆ. ಖಾರ ಆಗಿರ್ಲಿ ಅಂತ, ಕೋಪ ಬರ್ಲಿ ಅಂತನ. ನೋಡಿ ಬರೀ ಹಾಕೊಂಡು ತೆಗೆದಾಯ್ತು. ಒಸಿ ಇಲ್ಲ ಮಾತ್ರ. ಅದೇ 2-3 ಹಾಕಿದ್ಕಂತ ನಾನು ಒಸಿ ಇಲ್ಲ. 3 ಇದೆ ಅಂತ, 3 ಜಾಸ್ತಿ ಇದೆ ಇದು. ಎಷ್ಟು ಇದೆ ಅಂತ ಒಂದೊಂದು ಪೀಸ್ಗೂ ಸಿಗ್ತಿದೆ ಮೆಣಸಿನ್ಕಾಯಿ. ನಿಮ್ಮ ಮನೇಲಿ ಹಿಂಗೆ ಇಷ್ಟೊಂದು ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಾ? ನಂಗೆ ಅವರು ರೊಟ್ಟಿ ಮಾಡ್ಕೊಂಡಿರೋದ್ರೆ ನಂಗೆ ತಿನ್ನಕ್ಕಾಗಲ್ಲ ಅಂತ ಚಪಾತಿ ಮಾಡಿದ್ದು. ನೋಡಿ ಇನ್ನೊಂದು ಅಡುಗೆ ಮಾಡ್ಬೇಕಲ್ಲ ಅನ್ನೋ ಕೋಪ್ತಾರೆ ಇರೋ ಬರೀ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕೋರೆ. ಇನ್ನೂ ಸಿಗ್ತಾನೆ ಇದೆ ನನಗೆ, ಏನೋ ಇನ್ನೂ ತೆಗಿತಾನೆ ಇದ್ದೀನಿ. 3 ಇದೆ ಅಂತ, ನನಗೇನು 3 ಇಂದ 4 ಬಂದಿದೆ. ಸೊ ನಾವು ರಿಲಯನ್ಸ್ಗೆ ಹೋಗ್ಬಿಟ್ಟು ಒಂದು ಐಟಮ್ ತರಕ್ಕೆ ಹೋಗಿ ಒಂದು ಐಟಮ್ ತರಲಿಲ್ಲ ಕೊನೆಗೂ. ಸೊ ಒಂದು ಡಸ್ಟ್ಬಿನ್ ತೊಗೊಂಡಿದ್ದೀನಿ ನನ್ನ ರೂಮ್ಗೆ. ಡಸ್ಟ್ಬಿನ್ನು ಮತ್ತು ಇದೊಂದು ಅದನ್ನು ಯಾಕೆ ತೊಗೊಂಡೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಒಂಥರ. ನೋಡಿ ಕಾಫಿ ಕುಡಿಯೋ ಕಪ್ಪು ಲೈಕ್ ನೋಡಿ ಸಿಪ್ಪರು. ಮತ್ತು ಇಲ್ಲಿ ಸ್ಟ್ರಾ ಥರ ಕ್ರೇಜಿ ಆಗಿತ್ತಲ್ಲ. ಮತ್ತು ಎಷ್ಟು ಕಡಿಮೆ ಆಗುತ್ತೆ, 90 ರುಪೀಸ್ಗೆ ಇದು ಗ್ಲಾಸ್ದು ಚೆನ್ನಾಗಿದೆ ಅದು. ಮತ್ತು ಅಪ್ಪ ಇದ್ರು ಸುಮ್ಮನೆ ಬೈತಾರೆ ಅಂತ ನಾವು ತಂದಿದ್ದು ಏನು ತೊಗೊಂಡೋಗಿಲ್ಲ, ಇನ್ನೂ ಇಲ್ಲೇ ಇದೆ. ಇನ್ನೊಂದೇನು ಐಟಮ್ ತೊಗೊಂಡಿದ್ದೆ ಅಂದರೆ ಇಲ್ಲಿ ಇದೊಂದು ಮ್ಯೂಸ್ಲಿ. ಏನಂದರೆ ಲಿಟ್ರಲಿ ರಿಲಯನ್ಸಲ್ಲಿ 70% ಡಿಸ್ಕೌಂಟಲ್ಲಿ ಹಾಕಿದ್ದಾರೆ ಗೊತ್ತಾ ಅದನ್ನೆಲ್ಲ. ಮ್ಯೂಸ್ಲಿ ನನಗೆ ಡೈಲಿ ತಿನ್ನೋದಕ್ಕೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ MRP ಎಷ್ಟಿದೆ ಗೊತ್ತಾ, 390 ರುಪೀಸ್ ಇದೆ. ನಾನು ತಂದಿದ್ದನ್ನು 90 ರುಪೀಸ್ಗೆ ಅಷ್ಟೇ. ಇದೊಂದು ಇದು ಅಷ್ಟೇ, ಇದು 60 ರುಪೀಸ್ ಇದೆ, ಲಿಟ್ರಲಿ 60 ರುಪೀಸ್. ಇದು ಅಷ್ಟೇ 70 ರುಪೀಸು, 100 ರುಪೀಸ್ ಅನ್ಸುತ್ತೆ. ಇದು 110 ಇರಬೇಕು, ಯೋಗ ಅದಲ್ಲ. ಕ್ರೇಜಿ. ಅದು ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಅದು ಅಲ್ಲ, ಇದು ಅಷ್ಟೇ. ಇದು ಎಷ್ಟು ರೂಪಾಯಿ ತಂದಿದ್ದು ಗೊತ್ತಾ, 50 ರೂಪಾಯಿಗೆ ತಂದಿದ್ದೀನಿ. 40 ರೂಪಾಯಿಗೆ ತಂದಿದ್ದೀನಿ ಸರ್ ಅಷ್ಟೇ ಇದನ್ನು. ಥ್ಯಾಂಕ್ ಗಾಡ್ ಎಲ್ಲ ಕಡಿಮೆ ಸಿಕ್ತು, ತೊಗೊಂಡು ಬಂದಿದ್ದೀನಿ. ಇವಾಗ ನೋಡಬೇಕು ನೋಡಿ. ಸ್ವಲ್ಪ ಟೇಬಲ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಡಸ್ಟ್ಬಿನ್ನು, ನಾನೊಂದು ವಾಟರ್ ಬಾಟಲ್ ಡಸ್ಟ್ಬಿನ್ ಇಲ್ಲಿ ಇಟ್ಕೊಳ್ಳೋಣ ಅಂತಿದ್ದೀನಿ. ಅಲ್ಲಿ ಇಟ್ಕೊತೀನಿ ಬೇಕಾದಾಗ ತೊಗೊಳೋದಕ್ಕೆ. ಪ್ಲಸ್ ಇದು ನಮ್ಮದು ಲೈಟ್ ಯೂಸ್ ಮಾಡ್ತೇನೆ. ಲೈಟು ನಮ್ಮದು ಡಿಜಿಟಲ್ ಕ್ಯಾಮ್ರಾ. ನಂದು ಆಗ ಎಷ್ಟು ಚಿಕ್ಕವನಿಂದ ಯೂಸ್ ಮಾಡ್ತೀವಿ ಕ್ಯಾಮ್ರಾ. ಇದನ್ನು ವಾಪಸ್ ರಿವೈವ್ ಮಾಡೋಣ ಅಂತ ಅಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಬ್ಯಾಟ್ರಿನ. ಸೊ ಆನ್ ಆದಮೇಲೆ ಯೂಸ್ ಮಾಡಬೇಕು. ಮತ್ತು ಇವತ್ತು ದಿನ ಒಂಥರ ಏನಂದರೆ ಏನು ಮಾಡಿಲ್ಲ ಆ್ಯಕ್ಚುಲಿ ಪ್ರೊಡಕ್ಟಿವ್. ಮತ್ತು ಇನ್ನೊಂದು ಟ್ರಿಪ್ದು ತಪ್ಪು ಡೇಟಿಂಗ್ ಮಾಡ್ಕೊಂಡಿದ್ದು. ನಾಳೆ ಎಲ್ಲ ನಾವು ನಾಡಿದ್ದು ಹೋಗ್ತಿರೋದು, 5th ಹೋಗ್ತಿರೋದು. 5th ನೈಟ್ ಈವ್ನಿಂಗ್ 6 o'clock ಕೊಟ್ಟರೆ ಆಲ್ಮೋಸ್ಟ್ 10 ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಲ್ಲಿ ತಿರುಮಲೆಯಲ್ಲಿ. ಉಸ್ಪರಿಜಾಗೆ ಸ್ವಲ್ಪ ರೆಸ್ಟ್ ತೊಗೊಂಡು ಒಂದೇನು 11:30 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ ವಾಕ್ ಮಾಡೋಕ್ಕೆ. ಬೆಳಗ್ಗೆ ಒಂದು 3:30 4 ಗಂಟೆ ಗಂಟ ಮುಗಿದೋಗುತ್ತೆ. 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ನಡಿಬೇಕನ್ಸುತ್ತೆ ಮಾಡ್ಕೊಂಡು ಹೋಗೋದಾರಿ. ಒಂದು ರೋಡ್ ಫುಲ್ಲು ಅದೇ ದೇವಸ್ಥಾನಗಳಿದೆ. 10 ಕಿಲೋಮೀಟ್ರ್ ಫುಲ್ ನಡ್ಕೊಂಡು ಹೋಗಿ ಎಲ್ಲ ದೇವಸ್ಥಾನಗಳು ನೋಡಬೇಕು. ಅದೇ ಪ್ಲ್ಯಾನ್. ನೋಡಲ್ಲ, ಚೆನ್ನಾಗಿರ್ತಂತೆ. ಯಾಕಂದರೆ ಕಿರಣ್ ಎಲ್ಲ ಹೋಗಿದ್ರು ಆಲ್ರೆಡಿ, ನಾನು ಹೋಗಿಲ್ಲ. ಫಸ್ಟ್ ಟೈಮ್ ಹೋಗ್ತಿರೋದು ನಾನು, ಧ್ರುವ ಎಲ್ಲ. ಚೆನ್ನಾಗಿರುತ್ತೆ. ನನಗೆ ಇದು ನಡೆಯೋದು, ಬೆಟ್ಟ ಹತ್ತೋದು ಅನ್ನೋದೆಲ್ಲ ನನಗೆ ಇಷ್ಟ. ಯಾವಾಗ ಮಧ್ಯರಾತ್ರಿ ಕರೆದ್ರೂ ಜೈ ಫಸ್ಟ್ ತಾನ. ಎಸ್ ಅದು. ಮತ್ತು ಇದು ಗಾಡಿನ ಬೆಲ್ಲ ಹಾಕ್ಬೇಕು. ಗಾಡಿ ವಾಶ್ ಮಾಡಿಬಿಟ್ಟು ನಾಳೆ ಫಸ್ಟು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಾಳೆಲ್ಲ ನೀರು ಬಂದಿರುತ್ತೆ, ಗಾಡಿ ತೊಳಿಬೇಕು. ಮತ್ತು ಗಾಡಿ ತೊಳೆದು ಈ ಗಾಡಿನ ಬೆಲ್ಲನ ಆ ಗಾಡೀಲಿ ಹಾಕಬೇಕು.
ಈ ಗಾಡಿ ಆದ್ಮೇಲೆ ಏನಂದರೆ ಏನು ಸಿಮಲೈಸ್ ಮಾಡಿದೆ ಅಂದರೆ ಪ್ರೊಟೆಕ್ಷನ್ ಥರ. ಸೊ ಯೂಶಲಿ ಬೈಕ್ ಓಡಿಸೋರು ಬೇರೆ US ಅಲ್ಲೆಲ್ಲ ನೋಡಿದ್ದೀನಿ, ಬೈಕ್ ಓಡಿಸೋರೆಲ್ಲ ಹಾಕೊಂಡಿರ್ತಾರೆ ಏನಂದರೆ ಗಾಡಿದು ಲೋಯೆಸ್ಟ್ ಪಾರ್ಟ್ಗೆ ಹಾಕೊಂಡಿರ್ತಾರೆ ಅದನ್ನು. ಸೊ ಏನು ಮಾಡುತ್ತೆ ಅಂದರೆ ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಬಿಲೀಫ್ ಅವ್ರದ್ದು. ಅದೇ ಮತ್ತು ಇನ್ನೊಂದೇನು ರೂಲ್ ಅಂದರೆ ಇದನ್ನು ನಾವೇ ತೊಗೊಳಕ್ಕಾಗಲ್ಲ, ನಮಗೆ ಬೇರೆಯವ್ರು ಯಾರಾದ್ರು ಕೊಡಿಸ್ಬೇಕು. ಇಲ್ಲಾಂದ್ರೆ ಮ್ಯಾಟರ್ ಹೋಗ್ಬಿಟ್ಟು ಸಂಬಡಿ ಕೇರ್ಸ್ ಅಬೌಟ್ ಯು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ತಂಗಿ, ಫ್ರೆಂಡು, ಯಾರು ಬೇಕಾದ್ರೂ ಆಗಿರ್ಬೋದು, ಆದಷ್ಟು ಯಾವಲ್ಲೂ ಇದನ್ನು ಬೇರೆಯವ್ರು ಕೊಡಿಸ್ಬೇಕು, ನಾವೇ ತೊಗೊಂಡು ಹಾಕೊಳಂಗಿಲ್ಲ. ಸೊ ಅದರಿಂದ ಇದನ್ನು ಹಾಕೋಬೇಕು. ಬರೀ ಚೀಟಿಗಿದೆ, ಇನ್ನೊಂದು ತೊಗೋಬೇಕು, ಇನ್ನೊಂದು ನಾನು ತೊಗೊಳಂಗಿಲ್ಲ, ಕೊಡ್ಬೇಕು ಯಾರಾದರೂ ಕೇರ್ ಮಾಡೋರು ಕೊಟ್ಟರೆ ಇನ್ನೊಂದು ಬೈಕಿಗೆ ಹಾಕೋತೀನಿ. ಇವಾಗ ಒಂದು ಬೈಕಿಗೆ ಹಾಕೊಳಕ್ಕಿದೆ ನನ್ನ ಹತ್ರ ಅಷ್ಟೇ. ಗೋಮಿಕ್. ಸೊ ಎಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮೀಟ್ ಹಾಕೋಣ. ಗಾಡಿ ತೊಳೆಯೋದಿದೆ, ಪ್ರಿಪ್ರೇಷನ್ ಇದೆ, ಜಿಮ್ಗೊಂದು ಸ್ವಲ್ಪ ಇದೆ. ನೋಡೋಣ ನಾಳೆ ಏನು ಪ್ಲ್ಯಾನ್ ಮಾಡ್ಬೋದು ಅಂತ. ಪಕ್ಕ ಪ್ಲ್ಯಾನ್ ಸಮಥಿಂಗ್ ಫಾರ್ ಶೋರ್. ಸೊ ಅಲ್ಲಿವರೆಗೂ ಬಾಯ್, ಟಾಟಾ, ಶುಭರಾತ್ರಿ, ಬಾಯ್. So please subscribe, whatever.